ಅಂತ ನಾನು ಹೇಳಿದ್ನಲ್ಲ, ಹಿಂದೆ ನಾವು ಬ್ರಿಟಿಷರು ಗುಲಾಮರಾಗಿದ್ದು, ಈ ಕಾಂಗ್ರೆಸ್ನವರು ಮತ ಬ್ಯಾಂಕಿನ ಗುಲಾಮರಾಗಿದ್ದಾರೆ. ಬಿ ಜೆ ಪಿಗೆ ಆ ದರ್ದೇನಿಲ್ಲ. ನಾವು ದೇಶಕ್ಕೆ ಗುಲಾಮರು, ರಾಷ್ಟ್ರಕ್ಕೆ ಗುಲಾಮರು, ಯಾವುದೇ ಮತ ಬ್ಯಾಂಕಿನ ಗುಲಾಮರಲ್ಲ. ಮತ ಬ್ಯಾಂಕಿನ ಗುಲಾಮಗಿರಿಯ ಕಾರಣಕ್ಕೋಸ್ಕರನೇ ಈ ಅನ್ಯಾಯದ ಕಾಯ್ದೆನ ತಂದಿರೋದು. ಇಲ್ಲಾಂದರೆ ಸೋಮೋಟೋ ಯಾವುದೇ ಆಸ್ತಿಯನ್ನು ತಂದು ಅಂತ ಡಿಕ್ಲೇರ್ ಮಾಡಿಕೊಳ್ಳುವುದೇ ಒಂದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು. ಆ ಅಧಿಕಾರನ ಕೊಟ್ಟಿದ್ದು ಯಾಕೆ? ಕಾಂಗ್ರೆಸ್ ಪಾರ್ಟಿ ವೋಟ್ ಬ್ಯಾಂಕಿನ ಗುಲಾಮಗಿರಿಗೊಳಗಾಗಿ ಕೊಟ್ಟಿದ್ದು. ನಾವು ಅವ್ರ ರೀತಿಯ ಮತ ಬ್ಯಾಂಕಿನ ಗುಲಾಮರಲ್ಲ, ನಮ್ಗೆ ಆ ದರ್ದು ಇಲ್ಲ. ನಾವು ಭಾರತ್ ಮಾತಾ ಕಿ ಜೈ ಅಂತ ಓಟ್ ತೊಗೊಂಡಿದ್ದೀವಿ. ಬಾಂಬ್ ಬಿಟ್ಟವ್ರನ್ನೆಲ್ಲ ಬ್ರದರ್ಸ್ ಅಂತೇಳಿ ಓಟ್ ತೊಗೊಂಡು ರಾಜಕಾರಣ ಮಾಡಬೇಕಾದಂಥ ದುಸ್ಥಿತಿ ನಮಗೆ ಬಂದಿಲ್ಲ. ಅಂಥ ದುಸ್ಥಿತಿ ಬಂದರೆ ದೇಶವೇ ಉಳಿಯಲ್ಲ. ಈಗ ಇಲ್ಲಿ ಹೇಳಿದ್ನಲ್ಲ, ಮೈಸೂರಿನಲ್ಲಿ ನೀವು ಅವರು ಸ್ವಾಭಿಮಾನ ಎಲ್ಲ ಒತ್ತೆ ಇಟ್ಟು ಗುಲಾಮರಾಗಿದ್ದಾರೆ. ಮತ ಬ್ಯಾಂಕಿನ ಗುಲಾಮಗಿರಿಗೊಳಗಾಗಿ ಬಡವರ ಆಸ್ತಿ ಎಲ್ಲ ವಕ್ಫ್ ಬೋರ್ಡ್ ಅಂತ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲಿದೆ ಸ್ವಾಭಿಮಾನ? ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಸ್ವಾಭಿಮಾನ. ಕಾಂಗ್ರೆಸ್ ಪಾರ್ಟಿಗೆ ಸ್ವಾಭಿಮಾನ ಇಲ್ಲ. ಸ್ವಾಭಿಮಾನ ಕಳ್ಕೊಂಡಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ.